ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಮುಗಿಯೋದಕ್ಕೆ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಫೈನಲ್ಗೆ ದಿನ ಹತ್ತಿರ ಆಗ್ತಾ ಇದೆ. ಫೈನಲ್ ಹತ್ತಿರ ಆಗ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಆಟದ ಕಾವು ಕೂಡ ಹೆಚ್ಚಾಗ್ತಿದೆ. ಇನ್ನು 2 ವಾರ, ಎರಡೇ 2 ವಾರದಲ್ಲಿ ಫೈನಲ್ ಕೂಡ ನಡೆಯುತ್ತೆ. ಅಲ್ಲಿಗೆ ಬಿಗ್ ಬಾಸ್ ಸೀಸನ್ 12 ನೆನಪಾಗಿ ಉಳಿಯುತ್ತೆ. ಹೀಗಿರುವಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಒಂದು ಟಫ್ ಕಾಂಪಿಟೇಷನ್ನೇ ಏರ್ಪಟ್ಟಿತ್ತು. ಕಾರಣ ಬಿಗ್ ಬಾಸ್ ಕೊಟ್ಟಂತಹ ಕರೆಯಿಂದ. ಈ ವಾರ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ನೇರವಾದಂತಹ ಟಿಕೆಟು ಫಿನಾಲೆ ಒಂದು ಪಾಸನ್ನು ಪಡೀತಾರೆ. ನೇರವಾಗಿ ಫೈನಲ್ಗೆ ಟಿಕೆಟನ್ನು ಪಡೀತಾರೆ ಅನ್ನುವಂತಹ ಘೋಷಣೆಯನ್ನು ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಭಾರೀ ಹೋರಾಟಗಳು, ಕಾದಾಟಗಳು, ಹೊಡೆದಾಟಗಳು, ತಳ್ಳಾಟಗಳು, ಬೈದಾಟಗಳು ಎಲ್ಲವೂ ಕೂಡ ಆಯಿತು. ಎಲ್ಲವೂ ಕೂಡ ಆಗಿ ಅಂತಿಮವಾಗಿ ಈಗ ಒಬ್ಬ ಸ್ಪರ್ಧಿ ನೇರವಾಗಿ ಫಿನಾಲೆಗೆ ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಸೀಸನ್ 12ರ ಮೊದಲ ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದಾರೆ. ಆ ಸ್ಪರ್ಧಿ ಯಾರು, ಆ ಕಾಂಪಿಟೇಷನ್ ಹೇಗೆ ನಡೀತು, ಅಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಇದ್ದಾವೆ. ಧನುಷು ಅಂತಿಮವಾಗಿ ಮೋಸ ಮಾಡಿದರು ಅನ್ನುವಂಥ ಆರೋಪವನ್ನು ಕೂಡ ಕೇಳಬಹುದು. ಹಾಗಾದರೆ ಮೋಸ ಮಾಡಿದವರೇ ಇಲ್ಲಿ ಕ್ಯಾಪ್ಟನ್ ಆದರು ಅಥವಾ ಅಶ್ವಿನಿಗೆ ಒಲಿತಾ, ಏನಾಯಿತು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಮನೆ ಅಂದ್ರೇ ಹಾಗೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಅಂದ್ರೇ ಹಾಗೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಯಾವಾಗ, ಹೇಗೆ, ಯಾವ ಪಾನನ್ನು ಮೂವ್ ಮಾಡ್ತಾರೆ ಅನ್ನೋದನ್ನು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಂತಿಮವಾಗಿ ಫಿನಾಲೆಯ ಒಂದು ಕೌಂಟೌನ್ ಶುರುವಾಗಿದೆ. ಇನ್ನೇನು 2 ವಾರಕ್ಕೆ ಫಿನಾಲೆ ಕೂಡ ನಡೀತಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಷ್ಟು ಜನ ಸ್ಪರ್ಧಿಗಳು ನಾವು ಫಿನಾಲೆಗೆ ಹೋಗಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗಾಗಲೇ ಟಾಸ್ಕ್ಗಳು ಕೂಡ ಕಳೆದ 3-4 ದಿನಗಳಿಂದ ತುಂಬ ಗಂಭೀರವಾಗಿ ನಡೀತಿದೆ. ಈ ಟಾಸ್ಕ್ಗಳು ಒಂದು ರೀತಿಯಲ್ಲಿ ಫಿಸಿಕಲಿ ಮತ್ತು ಮೆಂಟಲಿ 2 ರೀತಿಯೂ ಕೂಡ ಇದೆ. ಅದರ ಜೊತೆಗೆ ಇಲ್ಲಿ ಕೆಲವು ಸ್ಪರ್ಧಿಗಳಿಗೆ ಇದು ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಅಷ್ಟು ಮಾತ್ರವಲ್ಲ, ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ದವ್ರಿಗೂ ಕೂಡ ಶಾಕ್ ಮೇಲೆ ಶಾಕು ಎದುರಾಗ್ತಾನೆ ಇದೆ. ಅದರಲ್ಲೂ ಕೂಡ ಈ ಧನುಷ್ ಮತ್ತು ಅಶ್ವಿನಿ ಗೌಡ ವಿರುದ್ಧ ಟಾಸ್ಕ್ ಒಂದರಲ್ಲಿ ಗಿಲ್ಲಿ ನಟ ಮತ್ತು ರಾಶಿಕಾ ಶೆಟ್ಟಿ ಸೋತಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ಸಿ ರೇಸ್ನ ಫೈನಲ್ ಹಂತಕ್ಕೆ ಇಬ್ಬರು ಸ್ಪರ್ಧಿಗಳು ಹೊರಹೊಮ್ಮುತ್ತಾರೆ. ಆದರೆ ಅವರಿಬ್ಬರ ನಡುವೆ ಯಾರು ಗೆಲ್ತಾರೆ, ಗೆದ್ದಂತಹ ಸ್ಪರ್ಧಿ ನಿಜವಾಗ್ಲೂ ಕೂಡ ಗೆಲ್ತಾರ, ಮೋಸ ಮಾಡಿದ್ರ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಎದ್ದಿದ್ದಾವೆ. ವಿವಾದವೂ ಕೂಡ ನಡೀತಿದೆ. ಜೊತೆಗೆ ಒಂದಷ್ಟು ಅನುಮಾನಗಳು ಕೂಡ ಇದ್ದಾವೆ. ಹೌದು, ಏನದು ಬನ್ನಿ ನೋಡ್ತಾ ಹೋಗೋಣ, ಹೇಳ್ತೀನಿ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ನಾನು ಹೇಳಿದಂತೆ ಫಿನಾಲೆಗೆ ಕೌಂಟೌನ್ ಶುರುವಾಗಿದೆ. ಈ ವಾರದ ಕ್ಯಾಪ್ಟನ್ಸಿ ರೇಸ್ಗೆ ಟಾಸ್ಕ್ ಅಷ್ಟು ಸುಲಭವಾಗಿ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಂದು, ಈ ಬಾರಿ ಯಾರು ಕ್ಯಾಪ್ಟನ್ ಆಗ್ತಾರೋ ಅವರು ನೇರವಾಗಿ ಫಿನಾಲೆಯ ಟಿಕೆಟನ್ನು ಪಡೀತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಈಗಾಗಲೇ ರೇಸ್ನಲ್ಲಿದ್ದಂಥ ರಾಶಿಕಾ ಮತ್ತು ಧನುಷ್ ಅವರಿಗೆ ಜೋಡಿಯಾಗಿ ಆಡುವಂತೆ ಬಿಗ್ ಬಾಸ್ ಸೂಚನೆಯನ್ನು ಕೊಡ್ತಾರೆ. ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಗಿಲ್ಲಿ ನಟ ಹಾಗೂ ರಾಶಿಕಾ ಶೆಟ್ಟಿ ಇವರು ಇಬ್ಬಿಬ್ಬರು ಜೋಡಿಯಾಗಿ ಕ್ಯಾಪ್ಟನ್ಸಿ ರೇಸ್ ಟಾಸ್ಕನ್ನು ಆಡ್ತಾರೆ. ಆದರೆ ಗಿಲ್ಲಿ ನಟ ಮತ್ತು ರಾಶಿಕಾ ಶೆಟ್ಟಿ ಈ ಟಾಸ್ಕ್ನಲ್ಲಿ ಸೋಲ್ತಾರೆ. ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತು ಫೈನಲ್ ಲಾಸ್ಟ್ ಆಗುವಂಥ ಅವಕಾಶವನ್ನು ಕಳೆದುಕೊಳ್ತಾರೆ. ಇಲ್ಲಿಂದ ಮತ್ತೊಂದು ತಿರುವು ಬರ್ತದೆ. ಏನದು ತಿರುವು? ಅದೇ ಇಂಟ್ರೆಸ್ಟಿಂಗ್. ಹೌದು, ಈ ಮನೆಯ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ನಿರ್ಣಾಯಕ ಹಂತಕ್ಕೆ ಬಂದು ತಲುಪಿದೆ. ನೀಡಲಾಗಿದ್ದಂಥ ಟಾಸ್ಕ್ಗಳನ್ನು ಗೆದ್ದು ರಾಶಿಕಾ ಹಾಗೂ ಧನುಷ್ ಕ್ಯಾಪ್ಟನ್ಸಿ ಓಟದಲ್ಲಿ ಪ್ರವೇಶವನ್ನು ಪಡೆದುಕೊಂಡಿದ್ದರೆ, ಈಗ ಮನೆಯ ರಾಜ ಗಿಲ್ಲಿ ಕಂಟೆಂಡರ್ ರಾಶಿಕಾ ಅವರಿಗೆ ಜೋಡಿಯಾಗಿ ಟಾಸ್ಕನ್ನು ಆಡಬೇಕು ಅಂತೇಳಿ ಆದೇಶವನ್ನು ಕೊಡ್ತಾರೆ. ಅಂತೆಯೇ ಮನೆಯ ರಾಣಿ ಪುರುಷ ಸದಸ್ಯರ ಪೈಕಿ ಅದರ ನಡುವೆ ಮನೆಯ ರಾಣಿ ಪುರುಷ ಸದಸ್ಯರ ಪೈಕಿ ಕಂಟೆಂಡರ್ ಆಗಿರುವಂತಹ ಧನುಷ್ ಅವರೊಂದಿಗೆ ಜೋಡಿಯಾಗಬೇಕು ಅಂತೇಳ್ಬಿಟ್ಟು ಆದೇಶವನ್ನು ಕೊಡ್ತಾರೆ. ಈ ಪೈಪೋಟಿಯಲ್ಲಿ ಗೆಲ್ಲುವ ಜೋಡಿ ಇಬ್ಬರು ಸದಸ್ಯರು ಈ ಸೀಸನ್ನ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡೋದಕ್ಕೆ ಅಭ್ಯರ್ಥಿಗಳಾಗ್ತಾರೆ ಅನ್ನುವಂತಹ ಘೋಷಣೆಯನ್ನು ಕೂಡ ಬಿಗ್ ಬಾಸ್ ಮಾಡ್ತಾರೆ. ಇಲ್ಲಿಗೆ ನೋಡಿ ಹೊಸದೊಂದು ಟ್ವಿಸ್ಟ್ ಸಿಗುವಂಥದ್ದು. ಇಲ್ಲಿಂದ ಆಟವೇ ಬದಲಾಗ್ತದೆ. ಬಿಗ್ ಬಾಸ್ ಸೂಚನೆಯಂತೆ ಟಾಸ್ಕ್ನಲ್ಲಿ ರಾಶಿಕಾ ಶೆಟ್ಟಿ, ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಧನುಷ್ ಜೋಡಿಯಾಗಿ ಆಡ್ತಾರೆ. 2 ತಂಡಗಳ ಮಧ್ಯೆ ತೀವ್ರವಾದಂಥ ಸ್ಪರ್ಧೆ ಕೂಡ ಏರ್ಪಡುತ್ತೆ. ರಾಶಿಕಾ ಶೆಟ್ಟಿ ಎಂದಿನಂತೆ ಈ ಸೀಸನ್ನ ಟಾಸ್ಕ್ನಲ್ಲಿ ಕ್ವೀನ್ ಅನ್ನೋದನ್ನು ಮತ್ತೆ ಪ್ರೂವ್ ಮಾಡಿದ್ರೆ, ಆದರೆ ಪಜಲ್ ಜೋಡಿಸುವಾಗ ಗಿಲ್ಲಿ ಅಂತೂ ಧನುಷ್ ಬೇಗ ಟಾಸ್ಕ್ ಕಂಪ್ಲೀಟನ್ನು ಮಾಡಿದ್ರಿಂದ ಗಿಲ್ಲಿ ಸೋಲ್ಬೇಕಾಗುತ್ತೆ, ಧನುಷ್ ಗೆಲ್ತಾನೆ. ಈ ಮೂಲಕ ಈ ಆಟದಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಉತ್ತಮ ಪ್ರದರ್ಶನವನ್ನು ಕೊಟ್ಟು ಗೆಲುವನ್ನು ಸಾಧಿಸ್ತಾರೆ. ಇದರಿಂದ ಅಶ್ವಿನಿ ಗೌಡ ಮತ್ತು ಧನುಷ್ ಕ್ಯಾಪ್ಟನ್ಸಿ ರೇಸ್ನ ಫೈನಲ್ಗೆ ಪ್ರವೇಶವನ್ನು ಪಡೆಯುತ್ತಾರೆ.
ಇದಾದ ಬಳಿಕ ಮತ್ತೊಂದು ಟಾಸ್ಕನ್ನು ಕೊಡ್ತಾರೆ. ಅಂದರೆ ಇದಾದ ಬಳಿಕ ಮತ್ತೊಂದು ಟಾಸ್ಕನ್ನು ಕೂಡ ಕೊಡ್ತಾರೆ. ಈ ಟಾಸ್ಕ್ನಲ್ಲಿ ಮತ್ತೊಂದು ರೀತಿಯಾದ ಟಾಸ್ಕ್ ಅದು. ಇದು ಸ್ವಲ್ಪ ಕ್ಲಿಷ್ಟಕರವಾದಂಥ ಟಾಸ್ಕೆ. ಅಂದರೆ ಫಜಲನ್ನು ಜೋಡಿಸುವಂಥ ಟಾಸ್ಕು. ಇಲ್ಲಿ ಅಶ್ವಿನಿ ಮತ್ತು ಈ ಧನುಷ್ ನಡುವೆ ಫೈಟು ಏರ್ಪಡುತ್ತೆ. ಈ ಮೂಲಕ ಈ ಒಂದು ರೇಸ್ನಲ್ಲಿ ಅಥವಾ ಈ ಒಂದು ಆಟದಲ್ಲಿ ಯಾರು ಸೋಲ್ತಾರೆ, ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಶ್ವಿನಿ ಮತ್ತು ಧನುಷ್ ನಡುವೆ. ಅಂತಿಮವಾಗಿ ಮತ್ತೊಂದು ಟಾಸ್ಕನ್ನು ಕೊಡುವಂತಹ ಬಿಗ್ ಬಾಸು ಇದು ಫೈನಲ್ ಟಾಸ್ಕ್ ಆಗಿರ್ತದೆ ಮತ್ತು ತುಂಬ ಇಂಪಾರ್ಟೆಂಟ್ ಆದಂಥ ಟಾಸ್ಕ್. ಯಾಕಂತ ಹೇಳಿದ್ರೆ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅವರೇ ನೇರವಾಗಿ ಫಿನಾಲೆಯ ಟಿಕೆಟನ್ನು ಪಡೀತಾರೆ. ಇಲ್ಲಿ ಒಂದು ಫಜಲನ್ನು ಜೋಡಿಸುವಂತಹ ಒಂದು ಆಟವನ್ನು ಇಲ್ಲಿ ಧನುಷ್ ಮತ್ತು ಅಶ್ವಿನಿಗೆ ಕೊಡ್ತಾರೆ. ಇಲ್ಲಿ ಆ ಒಂದು ಫಜಲ್ನ ನಡುವೆ ಚಾಕುವನ್ನು ಇಟ್ಟಿರ್ತಾರೆ. ಆ ಚಾಕು ಹೊರಗಡೆ ಬರಬೇಕು, ಆ ರೀತಿ ಫಜಲನ್ನು ಜೋಡಿಸಬೇಕು. ಆ ರೀತಿ ಜೋಡಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಧನುಷು ಮೊದಲಿಗೆ ಚಾಕುವನ್ನು ತೆಗೆದುಕೊಂಡು ಹೋಗಿ ಹಗ್ಗವನ್ನು ಕತ್ತರಿಸಿ ನಂತರ ಗಂಟೆಯನ್ನು ಬಾರಿಸಿ ಈ ಕ್ಯಾಪ್ಟನ್ ಕೂಡ ಆಯ್ಕೆ ಆಗ್ತಾರೆ. ಮತ್ತು ಈ ಮತ್ತೊಂದೇನೋ ರೆಕಾರ್ಡೋ ಒಂದು ಕಡೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ, ಮತ್ತೊಂದು ಕಡೆ ಫಿನಾಲೆ ಟಿಕೆಟನ್ನು ಕೂಡ ಪಡಿತಾರೆ. ಇಂಥದ್ದೊಂದು ಸಾಧನೆಯನ್ನು ಧನುಷ್ ಮಾಡ್ತಾರೆ. ಆದರೆ ಯಾವಾಗ ಧನುಷ್ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಆಗಬೇಕಾಗಿತ್ತು, ಆಗ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟನ್ನು ಕೂಡ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲೋ ಮಿಸ್ ಹೊಡಿತಿದೆ, ಏನೋ ಆಗ್ತಿದೆ, ಎಲ್ಲೋ ಒಂದು ಕಡೆ ನೀವು ಸರಿಯಾಗಿ ಈ ಟಾಸ್ಕನ್ನು ಆಡಲಿಲ್ಲ ಅನ್ನುವಂಥ ಮಾತನ್ನು ಹೇಳುವಂಥದ್ದು ಪ್ರೋಮೋದಲ್ಲಿದೆ. ಆದರೂ ಕೂಡ ಸಹಜವಾಗಿ ಈಗ ಕಳೆದ ಸಾಕಷ್ಟು ದಿನಗಳಿಂದ ಬರ್ತಿರುವಂಥ ಪ್ರೋಮೋ ಮತ್ತು ಒಳಗಡೆ ನಡೀತಿರುವಂಥ ಕಂಟೆಂಟ್ ಇವೆಲ್ಲವೂ ಕೂಡ ಭಾರಿ ವ್ಯತ್ಯಾಸಗಳಿದ್ದಾವೆ. ಹೀಗಾಗಿ ಅಂತಿಮವಾಗಿ ಧನುಷ್ಗೆ ಮತ್ತೊಂದು ಟೆನ್ಷನ್. ಅಂದರೆ ಏನಾಗುತ್ತೋ ಏನೋ, ಎಲ್ಲೋ ಒಂದು ಕಡೆ ಈ ಟಾಸ್ಕ್ ನಡೆಯೋದ್ರಿಂದ ಎಲ್ಲೋ ಒಂದು ಕಡೆ ಇಲ್ಲ ಆಡಲಿಕ್ಕೆ ಆಗೋದಿಲ್ವೇನೋ ನಮಗೆ, ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತಲ್ವಾ. ಅಂತಿಮವಾಗಿ ಎಲ್ಲದೂ ಕೂಡ ಆಗ್ತದೆ. ಮತ್ತು ಬಿಗ್ ಬಾಸ್ ಕೊಡುವಂಥ ಟ್ವಿಸ್ಟು ಮತ್ತು ವಾರ್ನಿಂಗ್ನ ನಡುವೆಯೂ ಕೂಡ ಧನುಷ್ ಅಂತಿಮವಾಗಿ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಕೇವಲ ಕ್ಯಾಪ್ಟನ್ ಆಗೋದು ಮಾತ್ರವಲ್ಲ, ಡಬಲ್ ಧಮಾಕ ಈ ಫಿನಾಲೆಯ ಟಿಕೆಟನ್ನು ಕೂಡ ಪಡೀತಾರೆ. ಇನ್ನು ಮುಂದೆ ಇಲ್ಲಿ ಯಾರು ಈಗ ನೇರವಾಗಿ ಧನುಷು ಈ ಫಿನಾಲೆಗೆ ಹೋಗಿರೋದ್ರಿಂದ ಯಾರು ಕೂಡ ನಾಮಿನೇಟ್ ಮಾಡಿದರೂ ಕೂಡ ಹೊರಗಡೆ ಹೋಗುವಂಥ ಅವಕಾಶ ಇರೋದಿಲ್ಲ. ಹಾಗಾಗಿಯೇ ಇಂಥದ್ದೊಂದು ಆಪರ್ಚುನಿಟಿಯನ್ನು ಧನುಷ್ ಇಲ್ಲಿ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಒಂದು ಭಾಗ. ಆದರೆ ಈಗ ಎರಡನೇ ಭಾಗ ಏನು ಅಂತ ಹೇಳಿದ್ರೆ, ಇಲ್ಲಿ ಧನುಷು ಕ್ಯಾಪ್ಟನ್ ಆಗೋದಕ್ಕೆ ಅರ್ಹನಲ್ವಾ, ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತು, ಯಾರು ಆಗಬಾರ್ದಾಗಿತ್ತು, ಇಂಥದ್ದೊಂದು ಪ್ರಶ್ನೆಯೂ ಕೂಡ ಮೂಡೋದು ಸಹಜ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.